ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು 2025-26ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗ್ರಾಮ ಪಂಚಾಯಿತಿಯ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹಾಗೂ ಪ್ರತಿಯೊಬ್ಬ ಪ್ರಜೆಗೆ ಮೂಲಭೂತ ಸೌಲಭ್ಯ ಒದಗಿಸಲು ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದನ್ನು ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಪಿಡಿಒ ಎಂಎಚ್ ಗಿರೀಶ್ ಮಾತನಾಡಿ, ಗ್ರಾಮ ಸಭೆಯಲ್ಲಿ 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಸರ್ಕಾರ ನೀಡಿರುವಂತಹ ಅನುದಾನದಲ್ಲಿ ಕುರಿತು ಚರ್ಚಿಸಲಾಗಿದೆ. ನಾವು ಕಟ್ಟಿದಂತಹ ಟ್ಯಾಕ್ಸ್ನಿಂದ ಸರ್ಕಾರ ಅದನ್ನು ತೆರಿಗೆ ಮೂಲಕ ವಸೂಲಿ ಮಾಡಿ ಗ್ರಾಮ ಪಂಚಾಯಿತಿಗೆ ನೀಡುತ್ತದೆ. ಅನುದಾನ ಮೂಲಕ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಾಗುತ್ತದೆ ಎಂದರು. ಬಗರ್ ಹುಕುಂ ಕಮಿಟಿ ಸದಸ್ಯ ಪಿಜಿ ಬೋರನಾಯ್ಕ, ಕ್ಷೇತ್ರ ಸಮನ್ವಯಾಧಿಕಾರಿ ಹಾಗೂ ಗ್ರಾಮ ಸಭೆಯ ನೋಡಲ್ ಅಧಿಕಾರಿ ತಿಪ್ಪೇಸ್ವಾಮಿ, ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸೈಯದ್ ಅಖ್ತರ್ ಬಾನು, ಸದಸ್ಯರಾದ ಜಯಂತಿ, ಶ್ವೇತಾ ಪಾಟೇಲ್, ಪಾಲಯ್ಯ, ಓಬಳೇಶಪ್ಪ, ಶಿವಣ್ಣ, ನಿರಂಜನ್, ಮಂಜುನಾಥ್, ತಿಪ್ಪಮ್ಮ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನೆ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಆರ್ ಗಿರೀಶ್, ಸಾಮಾಜಿಕ ಪರಿಶೋಧನೆಯ ತಂಡ ರಂಜಿತ್ ಕುಮಾರ್, ಧರ್ಮಚಂದ್ರ, ಲಕ್ಷ್ಮಿ, ಸುಮಾ, ಸಂದೀಪ್, ನವೀನ್ ಕುಮಾರ್ ಅಭಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಬಿಲ್ ಕಲೆಕ್ಟರ್ ಎಸ್ ಯೋಗೇಂದ್ರ, ಕಂಪ್ಯೂಟರ್ ಆಪರೇಟರ್ ತಿಪ್ಪೇರುದ್ರಪ್ಪ, ತಾಂತ್ರಿಕ ಸಹಾಯಕ ತಿಪ್ಪೇಸ್ವಾಮಿ, ಚಿದಾನಂದ, ಗ್ರಾಮ ಪಂಚಾಯಿತಿ ವ್ಯಾಪ್ತಿ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಹಾಜರಿದ್ದರು. ಇದು ಎಲ್ಲ ಜನಗಳಿಗಾಗನೇ ಸಮಸ್ಯೆ. ಒಂದು ಓಣ್ಯಾಗ ಒಂದು ಚರಂಡಿ ತೆಗಿಬೇಕಂತಂದ್ರೆ 4 ಮನೆ ನಾನು ಎಲ್ಲಿ ಚರಂಡಿ ಮಾಡಬೇಕು, ನಾನು ಚರಂಡಿ ಮಾಡ್ಕೊಡ್ರು ಅಂತೇಳಿ ನೀವೇ ಮಾಡ್ಕೊಂತೀರಿ. ಮೊದಲು ಮನೆ ನೋಡಿದ್ರೆ ನಿನಗಾಗಲ್ಲ, ನಿನಗೆ ನೋಡಿದ್ರೆ ಇನ್ನೊಬ್ಬ ಹಿಂಗಾಗಲ್ಲ. ಮಟ್ಟಕ್ಕಾದ್ರೂ ಅಲ್ಲೇ ನೀರು ಚೆಲ್ತೀರಿ, ಅಲ್ಲೇ ಬಟ್ಟೆ ಒಗಿತೀರಿ. ಕೊನೆ ಆಯಮ್ಮ ನಮ್ಮ ಚರಂಡಿನ ಬೇಡ ಅಂತ. ಅದ್ರಲ್ಲಿ ಏನು ಮಾಡ್ಬೇಕು ಹೇಳ್ರಿ? ಹಿಂಗಿ ಗುಂಡಿ ಮಾಡ್ಕೋಬೇಕು. ಹಿಂಗಿ ಗುಂಡಿ ಮಾಡ್ಕೊಂಡ್ರೆ ಈಗೆಲ್ಲ ಹೇಳಿದ್ರು ಪ್ರತಿಯೊಂದು. ಒಂದು ಮೊದಲು ಏನು ಮಾಡ್ತಿತ್ತು ಅಂತಂದರೆ, ಒಂದು ಕೊಟ್ಟಿಗೆ ಬಂತು ಅಂತಂದರೆ ಕೂಲಿ ಮಾತ್ರ ಒಂದು 6-7 ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬೀಳೋದು. ಇನ್ನು 40-45 ಸಾವಿರ ರೂಪಾಯಿ ಯಾರೋ ಕಾಂಟ್ರಾಕ್ಟ್ದಾರಿಗೆ ಹೋಗಿ ಬೀಳೋದು. ಅವನು 5-6 ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು 18% ಮುರಿಟ್ಕೊಂಡು ಅವ್ನು ಕೊಟ್ಟಾಗ ನೀನು ಅಲ್ದಾಡಿಸ್ಕೋಬೇಕಾಗಿತ್ತು. ಗೌರ್ಮೆಂಟ್ ಈಗ ಹಂಗೆ ಮಾಡಿಲ್ಲ. ಪ್ರತಿಯೊಂದೂ ಅವ್ರು ಕೆಲಸ ಕಷ್ಟಪಟ್ಟು ಮಾಡಿರ್ತಾರೆ, ಅವ್ರಿಗೆ ಸೇರ್ಬೇಕಂತೇಳಿ ನಿಮ್ಮ ಅಕೌಂಟಿಗೆ ಬೀಳಂಗೆ ಮಾಡಿರ್ತಾರೆ. ಸರ್ಕಾರ ಏನು ಮಾಡ್ತೈತೆ ಅಂತಂದರೆ ಪ್ರತಿಯೊಂದು ಫಲಾನುಭವಿಗೆ ಸೇರ್ಬೇಕಂತಲೇ ಪ್ರತಿಯೊಂದು ಮಾಡ್ತಾ ಇರೋದು. ಈ ಸಮಿತಿಯನ್ನು ನಿಮಗಾಗೇನೆ ಮಾಡ್ತಾ ಇರೋದು. ಒಂದು ಅಧ್ಯಕ್ಷರಿಗೆ, ಒಂದು ಯಾರಿಗೂ ಮಾಡ್ತಾ ಇರ್ತೀವಿ. ಒಂದು ಎಮ್ಮೆಲ್ಯೆ ಕಾರ್ಯಕ್ರಮ ಏನೋ ಕೋಟಿಗಟ್ಟಲೆ ಆಗ್ತಾರೆ, ಕೋಟಿಗಟ್ಟಲೆ ಮಾಡ್ತಾರೆ. ಒಂದು ಏನನ್ನ ಬಿಲ್ ಬೇಕಂದ್ರೆ ಎಲ್ಲೋ ಕಾಂಟ್ರಾಕ್ಟರ್ ಕುತ್ಕೊಂಡು ಎಲ್ಲ ತಗೊಂತಾನೆ ಹೋಗ್ತಾರೆ. ಎಲ್ಲನ ಗ್ರಾಮ ಸಭೆ ಮಾಡ್ತಾರಾ? ಯಾರ್ಯಾರು ಗ್ರಾಮ ಸಭೆ ಮಾಡಲ್ಲ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಪ್ರತಿಯೊಂದೂ ಗ್ರಾಮ ಸಭೆ, ಪ್ರತಿಯೊಂದೂ ಅವ್ರವ್ರಿಗೆ ತಲುಪಿಸ್ಬೇಕಂತೇಳಿ ಪ್ರತಿಯೊಂದೂ ಮಾಡ್ತಾರೆ. ಇಲ್ಲಿ ಏನು ಕೆಲವು ಬಿಡುಗಡೆ ಆಗಿಲ್ಲ, ಅವ್ರಿಗೆ ಇದು ಮಾಡ್ತಾರೆ ಅಂತೇಳಿ ಒಂದು ಲೈಟ್ ಹಾಕ್ಸ್ಬೇಕಂತಂದ್ರೆ ಒಂದು GST ನಿಲ್ಲಬೇಕು. ಇಲ್ಲಿ ಯಾವುದೂ ಲೋಪದರ್ಶಿಗಳು ಆಗೋದಿಲ್ಲ. ಎಲ್ಲ ಜನಗಳಿಗಾಗಿಯೇ ಪಂಚಾಯತ್ ಇಟ್ಟಿರೋದು. ಇನ್ನು ಒಳ್ಳೊಳ್ಳೆ ಅವಕಾಶ, ಒಳ್ಳೊಳ್ಳೆ ಇಂಥ ಯೋಜನೆ ಎಲ್ಲ ಬಂದಂಗೆಲ್ಲ ಜನಗಳಿಗೆ ಸೇರಬೇಕಂತ ಹೇಳ್ತಾ ಕರೆಕ್ಟಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ. ಅದಕ್ಕೆ ಮತ್ತು 15ನೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಆಯೋಗದಲ್ಲಿ ಬಂದಿರತಕ್ಕಂಥ ಅನುದಾನಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಹೋದ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಂಚಾಯತಿಯಲ್ಲಿ 162 ನಮಗೆ ಆಕ್ಷೇಪಣೆಗಳು ಮತ್ತು ವಸೂಲಾತಿಯನ್ನು ಗುರುತರವಾಗಿ ಹೊರಿಸಿದ್ರು. ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಅವನ್ನ ನಾವು ಈಗಾಗಲೇ ಅನುಪಾಮ ವರದಿಯನ್ನು ಆನ್ಲೈನ್ ಮುಖಾಂತರ ಕೂಡ ಸರ್ಕಾರಕ್ಕೆ ಹೋಗಿ ಕೊಟ್ಟಿದ್ದೇವೆ. ಮತ್ತೆ ಮೇಲಧಿಕಾರಿಗಳು. ಹಾಗಾಗಿ ಈ ಪಂಚಾಯತಿನಲ್ಲಿ ಯಾವುದೇ ಆರೋಪಗಳಾಗಿ ಬಾಕಿ ಇಲ್ಲ. ಹಾಗಾಗಿ ಮುಂದುವರೆದು ಈ ಒಂದು ಯೋಜನೆಗಳ ಬಗ್ಗೆ ಸ್ಥೂಲವಾಗಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಅಂದರೆ, ಈ ಫೈನಾನ್ಸ್ ಕಮಿಷನ್ 15ನೇ ಹಣಕಾಸು ಅಂದರೆ ನಿಮಗೆ ಗೊತ್ತಾಗಲ್ಲ, ಅಥವಾ ರಾಜ್ಯ ಹಣಕಾಸು ಅಂದರೆ ನಿಮಗೆ ಗೊತ್ತಾಗಲ್ಲ. ಇಲ್ಲಿ ಉದ್ದೇಶ ಈ ಕಾರ್ಯಕ್ರಮದ್ದು ನಾವು ಕಟ್ಟತಕ್ಕಂತಹ ಟ್ಯಾಕ್ಸ್ಗಳನ್ನು ಸರ್ಕಾರಗಳು ಅದರ ತೆರಿಗೆ ಮೂಲಕ ವಸೂಲಾತು ಮಾಡಿ ಪಂಚಾಯತಿಗಳು, ಸ್ಥಳೀಯ ಸಂಸ್ಥೆಗಳು ಅಂತ ಕರಿತೀವಿ, ಮುನ್ಸಿಪಾಲಿಟಿ ಅಂತ ಕರಿತೀವಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಂತ ಕರಿತೀವಿ, ಅವುಗಳಿಗೆ ಅನುದಾನವನ್ನು ಕೊಡುತ್ತೆ. ಆ ಅನುದಾನದ ಮೂಲಕ ನಾವು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ. ಅದು ನಿಮ್ಮ ಮೂಲಕ ಕೂಲಿ ಏನು ಬರುತ್ತೆ ಅಂದರೆ ನೀವು ಕಟ್ಟೋ ಟ್ಯಾಕ್ಸ್ ಮೇಲೆ ನಾವು ಕೊಡ್ತೀವಿ. ಅದನ್ನು ನಾವು ನಿಮ್ಮ ಮುಂದೆ ಮಂಡನೆ ಮಾಡಿ ನಿಮಗೆ ವರದಿಯನ್ನು ಕೊಡ್ತೀವಿ. ಇದು ಸರಿ ಇದೆ, ತಪ್ಪಿದೆ ಅಂತ ಮಾನದಂಡ, ಇದೊಂದು ಪರೀಕ್ಷೆ. ಹಾಗಾಗಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವಿಲ್ಲಿ ಮಾಡ್ತೀವಿ.
ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೆ ನಡೀತಾವೆ. ಈಗ ಈ ವರ್ಷ